ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಬಿ ಗ್ರಾಮದ ವತಿಯಿಂದ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗುರುವಂದನೆ ಹಾಗೂ 875ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೂ ಮೊದಲು ಹೂವಿನಿಂದ ಅಲಂಕಾರ ಮಾಡಿದ ಸಾರೋಟಿನಲ್ಲಿ ಹಾರ್ಕೂಡ ಪೂಜ್ಯರ ಅದ್ದೂರಿ ಮೆರವಣಿಗೆ ಜರುಗಿತು. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ, ಇವರೇ ನಮ್ಮ ಹಾರಕೂಡ ಚನ್ನವೀರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ, ಇವರೇ ನಮ್ಮ ಹಾರಕೂಡ ಚನ್ನವೀರ. ಬೆಳಗುವ ರವಿಯ ಅವತಾರ ಹಾರಕೂಡದ ಶ್ರೀ ಗುರುವಾರ, ನಿನ್ನ ನಂಬಿ ಬರುವ ಭಕ್ತರ ಕರುಣಿಸಿ ಕಾಪಾಡೋ ದೇವರ, ಸಕಲ ಜೀವಿ ನನ್ನವರೆಂದರ ಹರನ ಅವತಾರ ತಾಳಿ ಬಂದರ, ಚನ್ನರೇಣುಕ ಬಸವಾದಿ ಶರಣಾರ, ತತ್ವದ ಸರ ನಮಗ ತಿಳಿಸ್ಯಾರ, ಇವರೇ ನಮ್ಮ ಹಾರಕೂಡ ಚನ್ನವೀರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ, ಇವರೇ ನಮ್ಮ ಹಾರಕೂಡ ಚನ್ನವೀರ. ಬಾನಿನಲ್ಲಿ ಹೊಳಿವ ಚಂದಿರ ನುಡಿದಂತೆ ನಡೆಯುವ ಈಶ್ವರ, ಭವದಲ್ಲಿ ಭಗವಂತನವತರ ಹೀನ ಗುಣಕ ಮಾಡ್ಯರ ದೂರ, ಹಸನಗೊಳಿಸಿ ವ್ಯಸನ ಶರೀರ ಬೆಳೆದವರ ಕೊಡುವ ಶಂಕರ, ಜಾತಿ ಭೇದ ಎಲ್ಲದ ಸಾಗರ, ನಮ್ಮೆಲ್ಲರ ಆರಾಧ್ಯ ದೇವರ, ಇವರೇ ಹಾರಕೂಡ ಚನ್ನವೀರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ, ಇವರೇ ನಮ್ಮ ಹಾರಕೂಡ ಚನ್ನವೀರ.
ದಿವ್ಯ ಗುರುವಿನ ಧ್ಯಾನ ಮಾಡಿದರ ಭವಬಂಧನ ಕಳೆದು ಬಿಡ್ತಾರ. ಅನುದಿನ ಸಂಚಾರ ಗೈದರ ಬಂದ ಕಷ್ಟ ಮಾಡ್ಯಾರ ದೂರ. ತಲಿ ಮೇಲೆ ಹಸ್ತ ಇಟ್ಟರ ಪಾವನ ಆಯಿತು ಶರೀರ. ಇಂಥ ಗುರು ನಮಗ ಎಲ್ಲಿ ಸಿಗತಾರ? ಕೈಲಾಸದಿಂದ ಧರೆಗೆ ಇಳದಾರ. ಇವರೇ ನಮ್ಮ ಹಾರಕೂಡ ಚೆನ್ನವೀರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚೆನ್ನವೀರ. ಬಂಗಾರದಂತ ಗುರು ಸಿಕ್ಕಾರ. ಕೈಲಾಸದಿಂದ ಧರೆಗೆ ಇಳದಾರ. ಇವರೇ ನಮ್ಮ ಹಾರಕೂಡ ಚೆನ್ನವೀರ. ನಂಬಿ ಬರುವ ಭಕ್ತರ ಕರುಣಿಸು ನೀ ಪರಮೇಶ್ವರ. ನೀನೇ ನಮಗ ಎಲ್ಲ ಆದರ ನಿನ್ನ ಚರಣಕ್ಕೆ ಬಾಗುವೆ ಸೀರ. ಸಣ್ಣ ಹಳ್ಳಿ ಹರಕುಡ ಊರ ತ್ರಿರೂಪ ಗುರು ಮಂದಿರ. ಶ್ರೀನಿವಾಸನ ಕವಿತೆಯ ಸಾರ ಪಗಡಿಸಿದ್ದ ರಾಮ ಹಾಡಿ ಹರುಷಾರ. ಪಗಡಿಸಿದ್ದ ರಾಮ ಹಾಡಿ ಹರುಷಾರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚೆನ್ನವೀರ. ಬಂಗಾರದಂತ ಗುರು ಸಿಕ್ಕಾರ. ಕೈಲಾಸದಿಂದ ಧರೆಗೆ ಇಳದಾರ. ಇವರೇ ನಮ್ಮ ಹಾರಕೂಡ ಚೆನ್ನವೀರ. ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು. ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು. ಪಾವನ ಮಾಡೋ ಗುರು ನನ್ನ. ಪಾವನ ಮಾಡೋ ಗುರು ನನ್ನ. ನೀಡಿದೆ ಬೇಡಿದ ವರವನ್ನ. ನೀಡಿದೆ ಬೇಡಿದ ವರವನ್ನ. ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು. ಇದೀಗ ತಾನೇ ಪೂಜ್ಯರು ವೇದಿಕೆಯ ಮೇಲೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ದಾರೆ. ಕಲ್ಯಾಣ ನಾಡು ಕಂಡಂತಹ ಶ್ರೇಷ್ಠ ಪೂಜ್ಯರಲ್ಲಿ ಇವರು ಸಹ ತಮ್ಮ ಹಿರಿದಾದ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಷಟಸ್ಥಲ ಬ್ರಹ್ಮೆ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರ 875ನೇ ತುಲಾಭಾರ ಕಾರ್ಯಕ್ರಮವನ್ನ ಖಾನಾಪುರ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಔಚಿತ್ಯಪೂರ್ಣವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಸಾಕ್ಷಿಯಾಗಲಿದ್ದೀರಿ. ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಕಾರ್ಯಕ್ರಮದ ಒಂದು ಪ್ರಾರಂಭದ ಹಂತದಲ್ಲಿ ನಾವಿದ್ದೇವೆ. ಮೊದಲನೆಯದಾಗಿ ಪ್ರತಿಯೊಂದು ಶುಭ ಸಮಾರಂಭವನ್ನ ಪ್ರಾರಂಭಿಸಬೇಕಾಗಿದ್ರೆ ದೇವರ ನಾಮಸ್ಮರಣೆಯೊಂದಿಗೆ ನಾವು ಪ್ರಾರಂಭಿಸಬೇಕು. ಹಾಗಾಗಿ ಈ ಒಂದು ಸುಂದರ ಕಾರ್ಯಕ್ರಮವನ್ನ ಪ್ರಾರ್ಥನೆ ಗೀತೆಯೊಂದಿಗೆ ನೆರವೇರಿಸಲಿದ್ದೇವೆ. ಈ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಡ್ತಕ್ಕಂಥವರು ವೇದಮೂರ್ತಿ ಕಾರ್ತಿಕೇಯ ಸ್ವಾಮಿಯವರು ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಡ್ತಾರೆ.
ಬಸವನ ನೆನೆಯೋದೆ ಮುಕ್ತಿಯ ಪಥವು ಬಸವನ ನೆನೆಯೋದೆ ಮುಕ್ತಿಯ ಪಥವು ಬಸವನ ನೆನೆಯೋದೆ ಮುಕ್ತಿಯ ಪಥವು ಬಸವನ ನೆನೆಯೋದೆ ಮುಕ್ತಿಯ ಪಥವು ಬಸವನ ನೆನೆದು ಬದುಕಿದೆನಯ್ಯ ಅಯ್ಯ ಬಸವನ ನೆನೆದು ಬದುಕಿದೆನಯ್ಯ ಬಸವನ ನೆನೆಯೋದೆ ಮುಕ್ತಿಯ ಪಥವು ಬಸವನ ನೆನೆಯೋದೆ ಮುಕ್ತಿಯ ಪಥವು ಬಸವನ ನೆನೆಯೋದೆ ಮುಕ್ತಿಯ ಪಥವು ಬಸವನ ನೆನೆಯೋದೆ ಬಸವನ ನೆನೆಯೋದೆ ಬಸವನ ನೆನೆಯೋದೆ ಮುಕ್ತಿಯ ಪಥವು ಅತ್ಯಂತ ಮಾರ್ಮಿಕವಾಗಿ ಮತ್ತು ಮನಮುಟ್ಟುವಂತೆ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಕಾರ್ತಿಕಯ್ಯ ಸ್ವಾಮಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇದೀಗ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ಹಾಗೂ ಎಲ್ಲಾ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿರಲ್ಲ ನಾನು ವಿನಂತಿಸಿಕೊಳ್ತೇನೆ. ಸರ್ ಅಮೃತಮಯ ಓಂ ಶ್ರೀ ಶಾಂತಿ ಶಾಂತಿ ಜ್ಯೋತಿಷ್ಯ ಜ್ಯೋತಿ ಜಗಾತಿ ಚಲೋ ಪ್ರೇಮ ಕಿ ಗಂಗಾ ಬಹಾತಿ ಚಲೋ ಪ್ರೇಮ ಕಿ ಗಂಗಾ ಬಹಾತಿ ಚಲೋ ಜ್ಯೋತಿಷ್ಯ ಜ್ಯೋತಿ ಜಗಾತಿ ಚಲೋ ಜ್ಯೋತಿಷ್ಯ ಜ್ಯೋತಿ ಜಗಾತಿ ಚಲೋ ಪ್ರೇಮ ಕಿ ಗಂಗಾ ಬಹಾತಿ. ಮೇಣ ಉರಿ ಉರಿದು ಜಗಕ್ಕೆ ಬೆಳಕು ಕೊಡುವಂತೆ, ಸೀಮೆ ಸುಣ್ಣ ಸವೆದು ಅಕ್ಷರ ಮೂಡುವಂತೆ, ಗುರುವರ್ಯರು ಜ್ಞಾನದ ಬೀಜವನ್ನ ಬಿತ್ತಿ ಅಂಧಕಾರದ ಕತ್ತಲೆಯನ್ನ ಓಡಿಸುವಂತ ಸತ್ಕಾರ್ಯದಲ್ಲಿ ಗುರುವರ್ಯರು ಯಾವಾಗಲೂ ಸಹ ಮುಂಚೂಣಿಯಲ್ಲಿ ಇರ್ತಾರೆ. ಅಂತಹ ನಮ್ಮ ಕಲ್ಯಾಣ ನಾಡು ಕಂಡಂತಹ ಶ್ರೇಷ್ಠ ಸಂತರಲ್ಲಿ ಒಬ್ಬರಾಗಿರ್ತಕ್ಕಂತಹ ಶಟಸ್ಥಲ ಬ್ರಹ್ಮೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 875ನೆಯ ತುಲಾಭಾರ ಕಾರ್ಯಕ್ರಮದ ಒಂದು ದಿವ್ಯ ವೇದಿಕೆಯ ಮೇಲೆ, ಪಾವನ ವೇದಿಕೆಯ ಮೇಲೆ ನಾವಿದ್ದೇವೆ. ಶರಣರ ಪರಮನಿಗೆ ಪ್ರಾಣ ಜೀವಾಳವಯ್ಯ ಎನ್ನುವಂತೆ ಬಾಗಿದ ತಲೆ ಮುಗಿದ ಕೈಗಳಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೆ ಹಾಗೂ ಗಣ್ಯಮಾನ್ಯರಿಗೆ ಸ್ವಾಗತವನ್ನ ಕೋರಲು ಬರಲಿದ್ದಾರೆ. ಶ್ರೀಯುತ ಚಂದ್ರಕಾಂತ್ ಬಿರಾದರ್, ನಿವೃತ್ತ ಶಿಕ್ಷಕರು, ಖಾನಾಪುರ ಬಿ, ಅವರು ಒಂದು ಸ್ವಾಗತ ಭಾಷಣವನ್ನು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮಕ್ಕೆ ನನ್ನ ಮನೆ ದೇವರು ಶ್ರೀ ಕೃಷಿ ಸಿದ್ದೇಶ್ವರನ ಮನದಲ್ಲಿ ನೆನೆಸುತ್ತಾ, ಅದೇ ರೀತಿಯಾಗಿ ನನ್ನ ಮನದೇವರು ಶ್ರೀ ಚನ್ನವೀರ ಚನ್ನಬಸವ ಶಿವಯೋಗಿಗಳ ಅವರನ್ನು ಜ್ಞಾಪಿಸುತ್ತಾ, ಈ ಒಂದು ಚನ್ನವೀರ ಡಾಕ್ಟರ್ ಶಟಸ್ಥಲ ಬ್ರಹ್ಮಿ ಚನ್ನವೀರ ಶಿವಾಚಾರ್ಯರ ತುಲಾಭಾರ ಕಾರ್ಯಕ್ರಮಕ್ಕೆ, ಈ ತುಲಾಭಾರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ
ನಮ್ಮ ಒಬ್ಬ ದಾಸೋಹ ರತ್ನ ಹಾಗೂ ಜ್ಞಾನರತ್ನ ಇವರಿಗೆ ತುಲಾಭಾರ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಗಳಿಗೆ ನಾನು ಅವರ ಪಾದಕ್ಕೆ ಕೊಡಮಟ್ಟು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಶ್ರೀ ಶಿವ ಶೆಟ್ಟಗಾರ್ ಸಮಾಜ ಸೇವಕರು ಮಂಠಾಳ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಬಸವಕಲ್ಯಾಣ ಅಮರ ಪಡೆದಾಳೆ ಬಿಜೆಪಿ ಮುಖಂಡರು ಇವರಿಗೂ ಕೂಡ ಈ ವೇದಿಕೆ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ವೀರಣ್ಣ ಬಿರಾದಾರ್ ಘಾಟ್ ಇಬ್ಬರ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಜೀವ್ ಕುಮಾರ್ ಸುಗುರೆ ಉದ್ದಿಮೆದಾರರು ಇವರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನೆರೆಯ ಒಂದು ಮಹಾರಾಜಪ್ಪ ಬಿರಾದಾರ್ ಇವರಿಗೂ ಕೂಡ ಜಾಪರೋಡಿ ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈಶ್ವರ್ ಬಿರಾದಾರ್ ಭಕ್ತರಿ ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಮೊಹಮ್ಮದ್ ಸರ್ ಅವರು ಕೂಡ ಈ ವೇದಿಕೆಯ ಪರವಾಗಿ ಈ ಗ್ರಾಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಪ್ಪಣ್ಣ ಜಲ್ವಾರ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಗೀತಗಾರರಾಗಿರ್ತಕ್ಕಂಥ ಕಾರ್ತಿಕಯ್ಯ ಸ್ವಾಮಿ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಗೀತ ಬಳಗದವರಾಗಿರ್ತಕ್ಕಂಥ ನಮ್ಮ ಕಣಜಿಯವರು ಹಾಗೂ ಶರಣಪ್ಪ ದಿಲೀಪ್ ದೇಸಾಯಿ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಬಂದಂಥ ಭಕ್ತಾದಿಗಳಿಗೆ ಘಾಟಿಪ್ಪರಾಗಲಿ ಭಕ್ತುರಿ ಆಗಲಿ ಹನುಮಂತಡಿ ಆಗಲಿ ಇಲ್ಲಾರದವರಾಗಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಈ ಮುತ್ತೈದೆಯರು ಕೆಲಸವನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಹಾಗೂ ಹಿರಿಯರಿಗೂ ಚಿಕ್ಕ ಮಕ್ಕಳಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಶ್ರೀ ಹಾರಕೂಡ ಚನ್ನ ವೀರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಬಂದಿರತಕ್ಕಂಥ ಅತಿಥಿಗಳಿಗೆ ಕರ ಮುಗಿದು ಸ್ವಾಗತ ಕೋರಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಚಂದ್ರಕಾಂತ್ ಬಿರಾದರ್ ಅವರಿಗೆ ಧನ್ಯವಾದಗಳು. ಈಗ ಅತಿಥಿಗಳಿಗೆ ಸಂಸ್ಕಾರ ನಡೀತಾ ಇದೆ. ದೊಡ್ಡ ಪೂಜ್ಯರೇ ಹಾಗೂ ಗಣ್ಯರೇ ನಮ್ಮ ಪಾಲಿಗೆ ದೇವರು ಎಂಬಂತೆ ಬಂದಿರತಕ್ಕಂಥ ಪೂಜ್ಯರಿಗೆ ಹಾಗೂ ಗಣ್ಯಮಾನ್ಯರಿಗೆ ಸ್ವಾಗತ ಹಾಗೂ ಸನ್ಮಾನವನ್ನ ಗೈಯುವಂತಹ ಕಾರ್ಯಕ್ರಮ ಇದೀಗ ಈ ಒಂದು ಭಾಗದಲ್ಲಿ ನಡೆದಾಡುವ ದೇವರೆಂದು ಹೆಸರಾಗಿರ್ತಕ್ಕಂಥ ಶಿವಾಚಾರ್ಯ ರತ್ನ, ಧರ್ಮರತ್ನ, ದಾಸೋಹ ರತ್ನ, ಸದ್ಧರ್ಮ ಶಿಖಾಮಣಿ ಎಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪೂಜ್ಯರಿಗೆ ಗ್ರಾಮದ ಮುಖಂಡರ ಖಾನಾಪುರ ಬಿ ಗ್ರಾಮದ ಸಕಲ ಸತ್ಭಕ್ತಾದಿಗಳಿಂದ ಸತ್ಭಕ್ತಾದಿಗಳ ಪರವಾಗಿ ಗ್ರಾಮದ ಮುಖಂಡರು ಪೂಜ್ಯರನ್ನ ಗೌರವಿಸಿ ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ.
ಕರಿಯನಿತ್ತಡೆ ಬಲ್ಲೆ ಸಿರಿಯನಿತ್ತಡೆ ಬಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆ ಬಲ್ಲೆ ನಿಮ್ಮ ಚರಣರ ಸುಳ್ಳುಡಿ ಒಂದೆಡೆ ಇತ್ತಡೆ ನಿಮ್ಮನ್ನೇ ಇತ್ತಂತೆ ಕಾಣ ರಾಮನಾಥ. ಬಸವಾದಿ ಪ್ರಬಂಧರನ್ನ ಏನು ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ಖಾನಾಪುರ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂತಹ ಪೂಜ್ಯರ ತುಲಾಭಾರನ ಕಾರ್ಯಕ್ರಮದಲ್ಲಿ ಪ್ರಮುಖ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಜ್ಞಾನರತ್ನರಂದೇ ಖ್ಯಾತರಾಗಿರ್ತಕ್ಕಂತಹ ದಾಸೋಹದ ಪರಿಕಲ್ಪನೆಯನ್ನು ಬಹಳ ಅವರದೇ ಆದಂತಹ ವಿಭಿನ್ನ ರೀತಿಯಲ್ಲಿ ಈ ಭಾಗದಲ್ಲಿ ನಡೆಸಿಕೊಂಡು ಹೋಗಿ ಬರ್ತಾ ಇರ್ತಕ್ಕಂತಹ ಯಾವತ್ತಿಗೂ ನಮ್ಮ ರಕ್ಷಕರಾಗಿ ಇದ್ದಿರ್ತಕ್ಕಂತಹ ನಾನು ಅವರ ಭಕ್ತರಾಗಿ ಅವರ ಪಾದ ಕಮಲಗಳಿಗೆ ಪಡಮಾಡುತ್ತೇನೆ. ಅದೇ ರೀತಿ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲ ನನ್ನ ಸಹೋದರರಿಗೂ ಹಾಗೂ ಈಗಾಗಲೇ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರ್ತಕ್ಕಂತಹ ಭಜನಾ ಮಂಡಳಿಗೂ ಖಾನಾಪುರ ಗ್ರಾಮದ ಎಲ್ಲ ನನ್ನ ತಂದೆ ತಾಯಿಂದರಿಗೆ ನನ್ನ ಶರಣಾರ್ಥಿಗಳು. ಮಳೆ ಬರ್ತಕ್ಕಂಥ ಟೈಮ್ ಅದ, ಎಲ್ಲರಿಗೂ ಅಪ್ಪೋರು ತುಲಾಭಾರ ಒಂದು ಕಾರ್ಯಕ್ರಮವನ್ನು ಕಣ್ತುಂಬ ನೋಡ್ಕೋಬೇಕು, ಅವರ ಆಶೀರ್ವಾದ ಪಡಿಬೇಕಂತ ಹೇಳಿ ಎಲ್ಲರೂ ಕುಂತಿದ್ದೀರಿ. ನಾನು ಹೆಚ್ಚಾಗಿ ಮಾತನಾಡಲ್ಲ, ಆದ್ರೆ ಅಪ್ಪೋರು ಏನು ಎರಡು ಮಾತಾಡಿದ್ರು ಅದೇ ಈಗ ನಾನು ನಿಮ್ಮ ಎದುರು ಹೇಳತ್ತೀನಿ. ಇವತ್ತು ಶುಕ್ರವಾರದ ಅವ್ರ ಮೌನ ವೃತ್ತ ಇರ್ತದ, ಮಾತಾಡಲ್ಲ. ಒಂದ್ ಮಾತು ಹೇಳ್ತಾ ಇದ್ರು ಅಪ್ಪೋರು, ನಂದು ಜಾತ್ರೆ ಹಾರ್ಕೂಡ್ ಜಾತ್ರೆಗೆ 70 ವರ್ಷದಿಂದ ಏನಾದ್ರೂ ಸೇವೆ ಕೈಗೊಂಡು ಬರ್ತಕ್ಕಂತಹ ಏಕೈಕ ಗ್ರಾಮ ಅಂದ್ರೆ ಅದು ಖಾನಾಪುರ ಗ್ರಾಮ ಅಂತ ಹೇಳಿ ಹೇಳುತ್ತಿದ್ರು. ಈ ಒಂದು ಸೇವೆ ಅವಿರತವಾಗಿ ನಡೀಲಿ. ಯಾಕಂದ್ರೆ ಇನ್ನ 2 ದಿನ ಹಿಂದೆನೆ ಅಪ್ಪೂರಿಗೆ ಆಲ್ಗೂಡದು ಮನಿ ಪಾದ ಕಾರ್ಯಕ್ರಮದ ನೋಡಿ ನಾ ಮುಂಜಾನೆಲ್ಲಕ್ಕಿದ್ನು ಎಷ್ಟು ಕಾರ್ಯಕ್ರಮಗಳಿಗೆ ಅಪ್ಪವ್ರು ಓದ್ತಾರಪ್ಪ. ಅಷ್ಟೇ ಹೋದ್ರು ಕೂಡ ಅಷ್ಟೇ ಪ್ರಸನ್ನತೆ ಅವ್ರ ಮುಖದಾಗಿರ್ತಾರ. ಒಂದು ಕ್ಷಣ ಬಿ ಟಯರ್ಡ್ನೆಸ್ ಅಂಬೋದು ಕಂಡು ಬರಲ್ಲ. ಆ ಶಕ್ತಿ ಆ ಭಗವಂತ ಇನ್ನೂ 100 ವರ್ಷಗಳ ಕಾಲ ಅವರಿಗೆ ಕೊಟ್ಟು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಯಾಕಂದ್ರೆ ಹರ ಮುನಿದ್ರು ಗುರು ಕಾಯ್ತಾನಂತ. ದೇವರು ಒಂದು ಟೈಮ್ನೇ ನಮ್ಮ ಸಟ್ಕೋಬಹುದು ನಮ್ಮ ಮ್ಯಾಲ. ಯಾವ ದೇವರು ಸಟ್ಕೊಂಡ್ರು ನಮಗೆ ಯಾರು ಕಾಯ್ತಾನ ಅಂದ್ರೆ ಗುರು ಕಾಯ್ತಾನಂತ. ಇಡೀ ಭಾರತದ ಇತಿಹಾಸವನ್ನೇ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಹಕ್ಕಮುಕ್ಕ ಅಂತಕ್ಕಂಥ ಸಣ್ಣ ಕುಲದವರು ಇಟ್ಟುಕೊಂಡು ವಿದ್ಯಾರಣ್ಯರಿಂದ ಗುರು ಬರಬೇಕಾಯ್ತು. ವಿಜಯನಗರ ಸ್ಥಾಪನೆ ಮಾಡಲಿಕ್ಕೆ ದೊಡ್ಡ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಚಾಣಕ್ಯನಂತಹ ಗುರು ಬರಬೇಕಾಗಿತ್ತು. ಅದೇ ರೀತಿ ಬಸವ ಕಲ್ಯಾಣದಲ್ಲಿ 770 ಅಮರಂಗನಗಳ ಪಾದ ಇಟ್ಟಂತಹ ಭೂಮಿ ಅದ. ಇವತ್ತಿಗೂ ನಾವೆಲ್ಲರೂ ಬಹಳ ನಕ್ಕೋತ ಖುಷಿನಿಂದ ಇದ್ದೀವಿ. ಎದಕ್ಕೂ ಅಂದ್ರೆ ನಮ್ಮ ಭಾಗದ ಚನ್ನವೀರ ಶಿವಾಚಾರ್ಯರು ನಮ್ಗೆ ಸದಾರ ಅಂತಕ್ಕಂತಹ ಭಾವದಿಂದ ಈ ನಿಟ್ಟಿನಲ್ಲಿ ಅವರ ಒಂದು ತುಲಾಭಾರ ಕಾರ್ಯಕ್ರಮ ನಮಗೆ ಆಶೀರ್ವಾದ ರೂಪದಲ್ಲಿ ಇರಲಿ ಅಂತಕ್ಕಂತಹ ಮಾತುಗಳನ್ನ ನನ್ನನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯ ಮಗಳಾಗಿ ಕರೆದು ನನ್ನನ್ನು ಸನ್ಮಾನಿಸಬೇಕ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಪೂಜ್ಯರ ಪವಾಡಗಳ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮೇಡಮ್ ಅವರಿಗೆ ಧನ್ಯವಾದಗಳು. ಇಲ್ಲಿ ನಮ್ಮ ಗ್ರಾಮಸ್ಥ ಒಂದು ಯುವತಿಯರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಂದರೆ, ಮೇಡಮ್ ಅವರು ಒಂದು ತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸಿರಿ. ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಭಾಗೀಯ ಒಂದು ಅಲ್ಲಿಯೂ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಮಾದರಿಯಲ್ಲಿ ನಮ್ಮ ಗ್ರಾಮದಲ್ಲಿಯೂ ಸಹ ಯಾರಾದರೂ ಹಿಂಗೆ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗುವುದರ ಮೂಲಕ ಮೇಡಮ್ ಅವರ ಹಾಗೆ ಒಂದು ಉನ್ನತ ಮೇಡಮ್ ಅವರ ಹಾಗೆ ಒಂದು ತಹಶೀಲ್ದಾರ್ ಆಗಿರಬಹುದು, ಎಸಿ ಆಗಿರಬಹುದು, ಹೀಗೆ ಹುದ್ದೆಯನ್ನು ಅಲಂಕರಿಸಬೇಕಂತ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಗ್ರಾಮದ ಮೇಲೆ ಇದೆ. ಪೂಜ್ಯರು ಖಾನಾಪುರ ಗ್ರಾಮ ಅಂದರೆ ಖಾನಾಪುರ ಗ್ರಾಮ ಒಂದು ಅವರ ತವರ ಮನೆಯನ್ನು ಏನ್ ಮಾಡ್ತಾ ಇದ್ದಾರೆ, ಭಾವಿಸ್ತಾ ಇದ್ದಾರೆ. ಪೂಜ್ಯರಿಗೆ ನಾವು ಅನಂತ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಎಲ್ಲಾ ಕಡೆ ಕರೋನಾ ಆಗಿರಬಹುದು, ಹೀಗೆ ಹಲವಾರು ಸಾಂಕ್ರಾಮಿಕ ರೋಗ, ಮಳೆ ಆಗಿರಬಹುದು ಬರ್ತಾ ಇಲ್ಲ. ಆದರೆ ಈ ನಮ್ಮ ಭಾಗದಲ್ಲಿ ಪೂಜ್ಯರ ಆಶೀರ್ವಾದದಿಂದ ಯಾವುದೇ ಇಂಥ ಒಂದು ಕೆಟ್ಟ ಸನ್ನಿವೇಶವು ನಮಗೆ ಸಂಭವಿಸಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಎಂಬ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಸಿದ್ದಾರೂಢ ಪಾಟೀಲ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಕೈ ಹಿಡಿದು ನಡೆಸೋಣ, ದಾರಿ ದೂರ ಕತ್ತಲೆಗೆ ಕರಿಕರಿಸಿ ಕೈ ಹಿಡಿದು ಮುನ್ನಡೆಸೋಣ ಎಂದು ಪ್ರಾರ್ಥಿಸುತ್ತಾ, ಹಾಗೆ ನನ್ನೊಳಗೆ ನಾನು ಎನ್ನುವ ಭಾವ ತುಂಬಿದರೆ, ನನ್ನಿಂದಲೇ ಎನ್ನುವ ಅಹಂಕಾರ ನನ್ನ ಆಳ್ತಾ ಇದ್ದರೆ ಅದು ಅಜ್ಞಾನ ಎಂಬ ಕತ್ತಲೆ. ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನ ಮಾಡೂ ದೇವರೇ ಎಂದು ಪ್ರಾರ್ಥಿಸುತ್ತಾ, ಪರಮ ಪೂಜ್ಯ ಚನ್ನಬಸವ ಶಿವಲಿಂಗರನ್ನು ನನ್ನ ಮನಮಂದಿರದಲ್ಲಿ ಧ್ಯಾನಿಸುತ್ತಾ, ಈ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ನಡೆದಾಡುವ ದೇವರು ಚಟಸ್ಥಲ ಬ್ರಹ್ಮಿ ಸದ್ಧರ್ಮ ಶಿಖಾಮಣಿ ಶಿವಾಚಾರ್ಯ ರತ್ನ ಧರ್ಮರತ್ನ ಕರ್ನಾಟಕ
ಹಾಗೂ ಕಿರಿಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ದಿನಾಂಕ 12 ಸೆಪ್ಟೆಂಬರ್ 2025ರಂದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಬಿ ಗ್ರಾಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕುಳ ಇವರಿಗೆ 875ನೇ ತುಲಾಭಾರ ಕಾರ್ಯಕ್ರಮವು ಸಕಲ ಖಾನಾಪುರ ಗ್ರಾಮಸ್ಥರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಸಾಕ್ಷಿಯಾಗಿರುವ ಕಾಯಕದ ತಪೋಭೂಮಿ, ಸುಜ್ಞಾನದ ಪವಿತ್ರ ಕ್ಷೇತ್ರ ಎಂದು ಪ್ರಖ್ಯಾತಿ ಹೊಂದಿರುವ ಮಠ ಎಂದರೆ ಅದು ಹಾರಕುಳ ಶ್ರೀಗಳ ಮಠ. ಭಾರತೀಯ ಸಂಸ್ಕಾರ ಸಂಸ್ಕೃತಿಗೆ ನಮ್ಮ ಶ್ರೀಗಳ ಮಠ ಯಾವತ್ತಿಗೂ ಶ್ರೇಷ್ಠವಾಗಿದೆ ಎಂದು ಹೇಳಬಹುದು. ಈ ಮಠದಲ್ಲಿ ನಿತ್ಯ ನಿರಂತರವಾದ ಅನ್ನದಾಸೋಹ, ನಿರಂತರವಾದ ಗುರುದರ್ಶನಕ್ಕೆ ಸಾಕ್ಷಿಯಾಗಿರುವ ಒಂದು ಏಕೈಕ ಮಠವಾಗಿದೆ. ಅಷ್ಟೇ ಅಲ್ಲದೆ ಅನ್ನದಾಸೋಹದ ಜೊತೆಗೆ ಅಕ್ಷರದಾಸೋಹಕ್ಕೂ ಕೂಡ ಪೂಜ್ಯರು ತಮ್ಮದೇ ಆದ ಮಹತ್ವವನ್ನು ನೀಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕಲ್ಪಿಸಿ ಅವರ ಭವಿಷ್ಯದ ಸಲುವಾಗಿ ಹಗಲಿರುಳು ಶ್ರೀಗಳು ಶ್ರಮಿಸುತ್ತಿದ್ದಾರೆ. ಇಂತಹ ನಡೆದಾಡುವ ಹಾಗೂ ಮಾತನಾಡುವ ದೇವರನ್ನು ಈ ಭಾಗದಲ್ಲಿ ಪಡೆದುಕೊಂಡಿರುವ ನಾವೇ ಧನ್ಯರು ಧನ್ಯರು ಧನ್ಯರು. ಹಾಗೆ ಪೂಜ್ಯರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಈ ವೇದಿಕೆ ಮೇಲೆ ನಾನು ಹೇಳಲು ಇಚ್ಛಿಸುತ್ತೇನೆ. ಅದೇನೆಂದರೆ 10 ವರ್ಷಗಳ ಕಾಲ 10 ವರ್ಷ ನೆರಳಾಗಿ ನಿಂತವರ ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ ನೆರೆದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಈ ಮಾತಿನ ತಾತ್ಪರ್ಯ ಏನೆಂದರೆ, ಒಂದು ಮರವು ನಮಗೆ ನೆರಳು ಕೊಡುವುದಲ್ಲದೆ ಮುಂದೊಂದು ದಿನ ನಮ್ಮ ಮನೆಯಲ್ಲಿ ತೊಲೆಯಾಗಿ ನಮಗೆ ಆಶ್ರಯ ನೀಡುತ್ತದೆ. ಆದರೆ ಮನುಷ್ಯನು 100 ವರ್ಷ ಜೀವನದುದ್ದಕ್ಕೂ ಎಷ್ಟೊಂದು ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಅಧಿಕಾರ ಹಾಗೂ ಶ್ರೀಮಂತಿಗೆ ಗಳಿಸಿದರೂ ಕೂಡ ಆತನ ಮರಣಂತ ಇಟ್ಟುಕೊಳ್ಳಲು ಒಂದೇ ದಿವಸ. ಅಂದ ಮೇಲೆ ಇರುವಷ್ಟು ಶ್ವಾಸ ಒಳ್ಳೆಯ ಕಾರ್ಯ, ಗುರುಚಿಂತನೆ, ದೇವರ ಆರಾಧನೆ, ಪ್ರೀತಿ, ದಾನ, ಧರ್ಮ, ವಿಶ್ವಾಸದಿಂದ ಪರಸ್ಪರ ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋದರೆ ಮನುಷ್ಯನ ನಿಜವಾದ ಜೀವನ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನನಗೆ ಮಾತನಾಡಲು ಪ್ರೋತ್ಸಾಹಿಸಿದ ನನ್ನ ಪತಿದೇವರಿಗೂ ಹಾಗೂ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಅನಿಸಿಕೆಯಲ್ಲಿ ಏನಾದರೂ ತಪ್ಪಾದರೆ ಪೂಜ್ಯರಲ್ಲಿ ಕ್ಷಮೆಯಾಚಿಸುತ್ತೇನೆ ಎಂದು ಕೇಳುತ್ತಾ, ಕೊನೆಯದಾಗಿ ಗುರುವಿನಿಂದ ಬಂಧುಗಳು, ಗುರುವಿನಿಂದ ಪರದೈವ, ಗುರುವಿನಾದುದು ಪುಣ್ಯಲೋಕಕ್ಕೆ ಸರ್ವಜ್ಞ. ಹೀಗೆ ನಮ್ಮ ಆರಾಧ್ಯ ಗುರುಗಳಾದ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರ ಕೃಪಾಶೀರ್ವಾದವು ಸದಾಕಾಲ ನಮ್ಮ ಖಾನಾಪುರ ಭಕ್ತಾದಿಗಳ ಮೇಲೆ ಇರಬೇಕೆಂದು ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಇನ್ನು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸುಧಾರಾಣಿ ಸಿದ್ದಾರೂಢ ಅವರಿಗೆ ಪೂಜ್ಯರಿಂದ ಸತ್ಕಾರ ನಡೀತಾ ಇದೆ. ದಾಸೋಹರತ್ನ ಶಿವಾಚಾರ್ಯರತ್ನ ತದ್ಧರ್ಮ ಶಿಖಾಮಣಿ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರ ಸಾಧನೆಗಳು ಒಂದೆರಡಲ್ಲ. ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹ ಜೊತೆಗೆ ಕಲ್ಯಾಣ ನಾಡಿನ ಒಂದು 12ನೇ ಶತಮಾನದ ವಚನಗಾರರ ಒಂದು ವಚನ ಸಂಪುಟಗಳನ್ನು ಸಹ ಪೂಜ್ಯರು ನಿರಂತರವಾಗಿ ಒಂದು ವಚನ ಸಂಪುಟಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಸಾಹಿತ್ಯ ಲೋಕಕ್ಕೂ ಅನ್ಯೂನ್ಯವಾಗಿರ್ತಕ್ಕಂಥ ಸೇವೆ ಸಲ್ಲಿರ್ತಕ್ಕಂಥ ಪೂಜ್ಯರು ಈ ಭಾಗದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ಹಾರಕೂಡದ ಶ್ರೀಗಳು ಮಾತ್ರ ಎಂದು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಯಮಿಗಳಾಗಿರ್ತಕ್ಕಂಥ ಶಿವ ಶೆಟ್ಟಗಾರ್ ಅವರು ಸಹ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರುಗಳು ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ವಿಕಲಂಕದಲ್ಲಿ ಚಿದಾನಂದ ಬಸವನಿಗೆ ಮುಕುತನಾದನು ಗುರು ಯೋಗಿನಾಥ. ಇವತ್ತು ಖಾನಾಪುರ ಗ್ರಾಮದಲ್ಲಿ ಹಾರಕೂಡ ಶ್ರೀಗಳ ಒಂದು ತುಲಾಭಾರ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪರಮ ಪೂಜ್ಯರು ನಮ್ಮ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಬಸವಾದಿ ಶರಣರ ದಾಸೋಹ ತತ್ವವನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರುತ್ತಿರುವ ನಮ್ಮ ಭಾಗದ ನಿಜವಾದ ಬಸವ ತತ್ವ ವಾರಸುದಾರರು ಯಾರಾದರೂ ಇದ್ರೆ ಹಾರಕೂಡಿನ ಚನ್ನವೀರ ಶಿವಾಚಾರ್ಯರು.
ಅಂತಹ ಪೂಜ್ಯರ ಪಾದಗಳಿಗೆ ವಂದಿಸಿ ಹಾರ್ಕೂಡ್ ಶ್ರೀಗಳ ಹಿಂದೆ ದಿವ್ಯ ಶಕ್ತಿಯಾಗಿ ಕರ್ತೃತ್ವ ಶಕ್ತಿಯಾಗಿ ಸದಾ ನಮ್ಮೆಲ್ಲರನ್ನು ಕಾಪಾಡುತ್ತಿರುವಂತಹ ಪರಮಪೂಜ್ಯ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ದಿವ್ಯ ಚೇತನಕ್ಕೆ ಹಣೆ ಹೊಡೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಮತ್ತು ಗ್ರಾಮದ ಹಿರಿಯರಿಗೂ ಎಲ್ಲ ತಾಯಂದರಿಗೂ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಮತ್ತು ಕಾರ್ಯಕ್ರಮದ ಆಯೋಜಕರಿಗೂ ನಾನು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ಎಂತ ಒಂದು ಸುದಯವಿದೆ ಅಂತಂದ್ರೆ ಖಾನಾಪುರ ಗ್ರಾಮದಲ್ಲಿ 875ನೇ ತುಲಾಭಾರ ಕಾರ್ಯಕ್ರಮ ಮಾಡಿದ್ದೇವೆ. ನನಗೆ ಅನಿಸ್ತಾ ಇದೆ ಇಡೀ ಭಾರತ ದೇಶದಲ್ಲಿ ನಾವು ಸ್ವಲ್ಪ ಅವಲೋಕನ ಮಾಡಿ ನೋಡಿದಾಗ ಯಾರಿಗಾದರೂ ಪೂಜ್ಯರಿಗೆ ಅತಿ ಹೆಚ್ಚು ತುಲಾಭಾರ ಅನ್ನೋದು ಎಲ್ಲರೂ ಒಂದು ಸಂಪ್ರದಾಯ ಇವತ್ತು ಭಾರತ ದೇಶಾದ್ಯಂತ ಪ್ರಸಿದ್ಧಿ ಪಡಿತಾ ಇದೆ ಅಂದ್ರೆ ಅದು ಹಾರಕೂಡು ಶ್ರೀಮಠದ ಚನ್ನವೀರ ಶಿವಾಚಾರ್ಯ ಮಾತ್ರ ಸಾಧ್ಯ ಆಗ್ತಾ ಇದೆ. ಬಂಧುಗಳೇ, ಈ ತುಲಾಭಾರ ಅಂದ್ರೆ ಸಾಮಾನ್ಯವಾದಂತಹ ಕಾರ್ಯಕ್ರಮ ಅಲ್ಲ. ಒಂದ್ ಕಡೆ ಇಡೀ ನಿಮ್ಮ ಖಾನಾಪುರ ಗ್ರಾಮಸ್ಥರ ಭಕ್ತಿ ಇರ್ತದ ಒಂದ ಕಡೆ, ಮತ್ತೊಂದ ಕಡೆಗೆ ಏನಿರ್ತದ ಅಂದ್ರೆ ಚನ್ನಬಸವ ಶಿವಯೋಗಿಯ ದಿವ್ಯವಾದಂತಹ ಚೇತನ ಅದು ಚನ್ನವೀರ ಶಿವಾಚಾರ್ಯ ಒಂದ್ ಕಡೆ ಇರ್ತದ. ಇಂಥ ಭಕ್ತಿಯ ತುಲಾಭಾರ ಇಡೀ ಗ್ರಾಮಸ್ಥರಿಗೆ ಒಳ್ಳೇದಾಗ್ತದೆ. ಇಡೀ ಗ್ರಾಮಸ್ಥರಿಗೆ ಕಡಿತನಕ ಕಾಯುವಂತಹ ಶಕ್ತಿ ಹಾರಕೂಡು ಚನ್ನವೀರ ಶಿವಾಚಾರ್ಯ ಅದ. ಯಾಕಂದ್ರೆ ವಿಶೇಷವಾಗಿ ಇವತ್ತು 875ನೇ ತುಲಾಭಾರ 875 ಎಂತ ಒಂದು ಸಂಖ್ಯೆ ನಿಮ್ ಗ್ರಾಮ ಸಿಕ್ಕಿದಂದ್ರ ಅಷ್ಟಾವರಣ ಸಂಪನ್ನರು ಯಾರಾದ್ರೂ ಇದ್ರ ಅದು ಚನ್ನವೀರ ಶಿವಾಚಾರ್ಯರು. ಸಪ್ತ ವ್ಯಸನಗಳಿಂದ ದೂರ ಆದವರು ಯಾರಾದ್ರೂ ಇದ್ರ ಅದು ಚನ್ನವೀರ ಶಿವಾಚಾರ್ಯರು. ಪಂಚ ಆಚಾರಗಳನ್ನು ಯಾರಾದ್ರೂ ಅಳವಡಿಸಿಕೊಂಡಿದ್ದಾರೆ ಅಂದ್ರೆ ಅದು ಚನ್ನವೀರ ಶಿವಾಚಾರ್ಯರು. ಇದು 875 ಅಂಕೆ ಸಂಖ್ಯೆಯನ್ನು ನಿಮ್ ಊರಿಗೆ ಬಂದದ. ನೀವೆಲ್ಲರೂ ಕೂಡ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಮಾತಾಡ್ತಾ ಇದ್ದಾರೆ ಬಸವಣ್ಣನ ಕುರಿತು. ಅಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣ ಮರ್ತ್ಯದಲ್ಲಿ ಬಂದು ಮಹಾಮನೆ ಕಟ್ಟಿದಡೆ ಮರ್ತ್ಯ ಲೋಕವೆಲ್ಲ ಭಕ್ತಿ ಸಾಮ್ರಾಜ್ಯವಾಯಿತು ಅಂತ ಬಸವಣ್ಣನ ಕುರಿತು ಶಿವಯೋಗಿ ಸಿದ್ದರಾಮೇಶ್ವರ ಮಾತಾಡ್ತಾ ಇದ್ದಾರೆ. ಇವತ್ತು ಆ ಮಾತನಾಗ ಯಾಕೆ ನೆನಪಿಗೆ ಬರ್ತಾ ಇದೆ ಅಂದ್ರೆ ಯಾವತ್ತು ಹಾರಕೂಡು ಮಠಕ್ಕ ಚನ್ನವೀರ ಶಿವಾಚಾರ್ಯರು ಪೀಠಾಧಿಕಾರಿಗಳಾಗಿ ಬಂದ್ರು ಅವತ್ತಿನಿಂದ ಇಡೀ ಕಲ್ಯಾಣ ಕರ್ನಾಟಕ ಭಕ್ತಿ ಸಾಮ್ರಾಜ್ಯವಾಗಿ ಮಾಡ್ತಾರೆ. ಅಂತಹ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ಇವತ್ತು ವೇದಿಕೆ ಮೇಲೆ ಅವ್ರ ಜೊತೆ ವೇದಿಕೆ ಹಂಚಿಕೊಳ್ಳುತ್ತೀವಿ ಅಂದ್ರೆ ಇದು ನಮ್ಮ ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಳ್ತೀವಿ. ಎಲ್ಲರಿಗೂ ಕೂಡ ಹಾರಕೂಡು ಚನ್ನವೀರ ಶಿವಾಚಾರ್ಯ ಆಶೀರ್ವಾದ ಎಲ್ಲರಿಗೂ ಆಗಲಿ. ಇಡೀ ಖಾನಾಪುರ ಗ್ರಾಮಸ್ಥರಿಗೆ ಎಷ್ಟು ಭಕ್ತಿಯಿಂದ ಈ ಕಾರ್ಯಕ್ರಮ ಮಾಡಿದೆ, ದೇವರನ್ನು ಒಳ್ಳೇದು ಮಾಡಲಿ ಅಂತ ನಾನು ಶುಭ ಹಾರೈಸಿ ನನ್ನನ್ನು ಕರೆದು ಪೂಜ್ಯರಿಂದ ಸನ್ಮಾನ ಮಾಡಿಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಶರಣಾರ್ಥಿ ಮಾತನಾಡುತ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸತಕ್ಕಂಥ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶಿವಶೆಟ್ಟಗಾರ್ ಮಂಠ ಅವರಿಗೆ ಧನ್ಯವಾದಗಳು. ಗ್ರಾಮಸ್ಥರ ಪರವಾಗಿ ಪೂಜ್ಯರಿಗೆ ಸತ್ಕಾರ ನೆರವೇರ್ತಾ ಇದೆ. ಬಸವೇಶ್ವರ ಮಹಾರಾಜ್ ಕಿ ಜೈ. ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ನೋಡ್ರಿ ಚನ್ನವೀರ
ಬೇಕುಬಾದಿಯವರು ರೆಡಿ ಇರಬೇಕು. ತುಲಾಭಾರ ಮುಗಿದ ನಂತರ ತಮ್ಮ ಜಾಗೃತಿರಬೇಕು. ಜೊತೆಗೆ ಪಟಾಕಿ ಅಂತ ಅವರು ಸಹ ರೆಡಿ ಇರಬೇಕು. ಈ ಭಾಗದ ನಡೆದಾಡುವ ಟೀಮನ್ನು ಮುಂದಕ್ಕೆ ಬರ್ತಾಯೋ ಕೈ ಹೊಂಟಿದೆ. ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಷಟ್ಸ್ಥಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಷಟ್ಸ್ಥಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ
ಹಾರಕೂಡ ಈಶನ ಪಾದ ತಿಳಿ, ಪಾದದ ಸುತ್ತಿನ ಬೆಳಕ ತಿಳಿ. ಹಾರಕೂಡ ಈಶನ ಪಾದ ತಿಳಿ, ಪಾದದ ಸುತ್ತಿನ ಬೆಳಕ ತಿಳಿ. ಬೆಳಕ ತಿಳಿದ ಮ್ಯಾಲ ಝಳಕಯಾತಕೋ, ಬೆಳಕ ತಿಳಿದ ಮ್ಯಾಲ ಝಳಕಯಾತಕೋ. ಗುರು ನಿನ್ನಲ್ಲಿ ಅನಂತ ತಿಳಿ, ಗುರು ನಿನ್ನಲ್ಲಿ ಅನಂತ ತಿಳಿ, ಗುರು ನಿನ್ನಲ್ಲಿ ಅನಂತ ತಿಳಿ. ತಿಳಿ 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 ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ. ಒಳಗ ಗುರುವಿನ ಅನುಭವ ತಿಳಿ, ಒಳಗ ಗುರುವಿನ ಅನುಭವ ತಿಳಿ. ತಿಳಿ ತಿಳಿ ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ. ದೇಹದ ವಾಸನೆ ಮಾಯದ ಮೈಲಿಗೆ, ದೇಹದ ವಾಸನೆ ಮಾಯದ ಮೈಲಿಗೆ. ಮನಸ್ಸಿನೊಳಗ ಬಹು ಸೋಸಿತಿಳಿ, ಮನಸ್ಸಿನೊಳಗ ಬಹು ಸೋಸಿತಿಳಿ. ತಿಳಿ ತಿಳಿ ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹರನ ದಾಸಾಗಿ ದುಡಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಕರ್ಮವ ಖಂಡಿಸಿ ಪುನೀತರಾದರು, ಕರ್ಮವ ಖಂಡಿಸಿ ಪುನೀತರಾದರು. ಧರ್ಮದ ಹಾದಿ ನಮಗೆ ತೋರಿದರು, ಧರ್ಮದ ಹಾದಿ ನಮಗೆ ತೋರಿದರು. ವೀರಶೈವ ಮತವ ಉದ್ಧಾರಗೈದಿಹರು, ವೀರಶೈವ ಮತವ ಉದ್ಧಾರಗೈದಿಹರು. ಕರುಣದೀಪ ಮನದಿ ಇಟ್ಟರು, ಕರುಣದೀಪ ಮನದಿ ಇಟ್ಟರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಬಾಲ ಬ್ರಹ್ಮಚಾರಿಯಾಗಿ
ತನುವ ಬೆಳೆಸಿದರು ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ನಾಲಿಗೆಲಿ ಸಿಹಿ ವಾಕ್ಯ ನುಡಿದರು ನಾಲಿಗೆಲಿ ಸಿಹಿ ವಾಕ್ಯ ನುಡಿದರು ಸಲ್ಲುವಂಥ ಕಾರ್ಯವ ಸಾಧಿಸಿದರು ಸಲ್ಲುವಂಥ ಕಾರ್ಯವ ಸಾಧಿಸಿದರು ಹರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು ಹಾರಕೂಡ ಪ್ಯಾಟೆ ಮಠದಿ ಇದ್ದವರು ಹಾರಕೂಡ ಪ್ಯಾಟೆ ಮಠದಿ ಇದ್ದವರು ಜೋಡಿಗೆ ಹಿಡಿದು ಭಿಕ್ಷೆ ಬೇಡಿದರು ಜೋಡಿಗೆ ಹಿಡಿದು ಭಿಕ್ಷೆ ಬೇಡಿದರು ಹಳ್ಳಿ ಭಾಗ ಹಿಪ್ಪರಗಾದ ಕೀರ್ತಿ ಕೊಂಡಾಡಿದರು ಹಳ್ಳಿ ಭಾಗ ಹಿಪ್ಪರಗಾದ ಕೀರ್ತಿ ಕೊಂಡಾಡಿದರು ಆಳಾಗಿ ಶರಣರ ಪೌಳಿ ಹುಡುಗಿದರು ಆಳಾಗಿ ಶರಣರ ಪೌಳಿ ಹುಡುಗಿದರು ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು ಹರನಾದ ಸಾಗಿ ದುಡಿದರು ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ ನಂಬಿದ ಭಕ್ತರ ಪೊರೆದೆನಿ ಗುರುವರ ನಂಬಿದ ಭಕ್ತರ ಪೊರೆದೆನಿ ಗುರುವರ ದೂರ ಮಾಡಿದೆನಿ ಬಂಧನ ಪಾರ ದೂರ ಮಾಡಿದೆನಿ ಬಂಧನ ಪಾರ ಚರಣ ಕಮಲಗಳಿಗೆ ನಮಸ್ಕಾರ ಚರಣ ಕಮಲಗಳಿಗೆ ನಮಸ್ಕಾರ ಕರುಣಿಸಿ ಕಾಪಾಡೋ ಹರ ಅವತಾರ ಕರುಣಿಸಿ ಕಾಪಾಡೋ ಹರ ಅವತಾರ ಹರ ಅವತಾರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ
ಮಕ್ಕಳಿಗೆ ನೀವೇ ಆಧಾರ, ಬಡ ಮಕ್ಕಳಿಗೆ ನೀವೇ ಆಧಾರ, ನೀಡಿದಿರಿ ಶಿಕ್ಷಣ ಸಂಸ್ಕಾರ, ನೀಡಿದಿರಿ ಶಿಕ್ಷಣ ಸಂಸ್ಕಾರ. ಕಲಿಯುಗದೊಳಗಿನ ದೇವರ, ಕಲಿಯುಗದೊಳಗಿನ ದೇವರ, ನಡೆದಾಡುವ ನೀನೆ ಮಹೇಶ್ವರ, ನಡೆದಾಡುವ ನೀನೆ ಮಹೇಶ್ವರ, ಮಹೇಶ್ವರ. ಹಾರಕೂಡ ಚನ್ನವೀರ ಕೈಲಾಸ ದೇವರ, ಹಾರಕೂಡ ಚನ್ನವೀರ ಕೈಲಾಸ ದೇವರ. ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ, ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ. ಹಾರಕೂಡ ಚನ್ನವೀರ ಕೈಲಾಸ ದೇವರ. ಧರೆಯುಳು ಮೇರೆಯುವ ಹರಕೂಡ ಸ್ಥಾನ, ಧರೆಯಳು ಮೇರೆಯುವ ಹರಕೂಡ ಸ್ಥಾನ. ಶ್ರೀರೂಪ ಗುರುವಿನ ಮಂದಿರ, ಶ್ರೀರೂಪ ಗುರುವಿನ ಮಂದಿರ. ಶ್ರೀನಿವಾಸನ ಭಕ್ತಿಗುಲಿದ ಶರಣ, ಶ್ರೀನಿವಾಸನ ಭಕ್ತಿಗುಲಿದ ಶರಣ. ಬೇಡಿ ಕೊಂಬೇನು ಸದಾ ನಿಮ್ಮ ಕರುಣ, ಬೇಡಿ ಕೊಂಬೇನು ಸದಾ ನಿಮ್ಮ ಕರುಣ, ಸದಾ ನಿಮ್ಮ ಕರುಣ. ಹಾರಕೂಡ ಚನ್ನವೀರ ಕೈಲಾಸ ದೇವರ, ಹಾರಕೂಡ ಚನ್ನವೀರ ಕೈಲಾಸ ದೇವರ. ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ, ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ. ಹಾರಕೂಡ ಚನ್ನವೀರ ಕೈಲಾಸ ದೇವರ. ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ, ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ. जीवन्मणिये सुखसागरने जीवन्मणिये सुखसागरने सुखसागरने परमा देवादिदेव संजात सद्गुरुवरने नित्या जीवन्मणिये सुखसागरने सुखसागरने परमा देवादिदेव संजात सद्गुरुवरने नित्या सद्गुरुवरने नित्या शब्रचन्नवीर शिवाचार्य मंत्रमणिये शब्रचन्नवीर शिवाचार्य मंत्रमणिये
ಪಾಲಕ ಸದಾ ಶಿವನೇ ದೇವತಾ ನಿಜಮಣಿಯೇ ಪಾಲಕ ಸದಾ ಶಿವನೇ ದೇವತಾ ನಿಜಮಣಿಯೇ ಸಾಧಕಹಾರ ಕೂಡದ ಚಂದ್ರನೇ ರಕ್ಷಿಸೈ ಸಾಧಕಹಾರ ಕೂಡ ಚನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ನಿಹಾರ್ ಕೂಡ ಚನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಜನ್ಮ ತಾಳಿ ಬಂದಿದೆ ನೀನು ಮಗಿ ಊರಿಗೆ ಹಿಗ್ಗಾಯಿತು ರೇವಮ್ಮ ತಾಯಿ ಮನಸ್ಸಿಗೆ ಜನ್ಮ ತಾಳಿ ಬಂದಿದೆ ನೀನು ಮಗಿ ಊರಿಗೆ ಹಿಗ್ಗಾಯಿತು ರೇವಮ್ಮ ತಾಯಿ ಮನಸ್ಸಿಗೆ ನೀ ಬಂದಿದಿ ಹಾರ್ ಕೂಡ ಊರಿಗೆ ಭಾರಿ ಪೌವಾಡ ತೋರಿದಿ ಮಾತು ಮಾತಿಗೆ ಭಾರಿ ಪೌವಾಡ ತೋರಿದಿ ಮಾತು ಮಾತಿಗೆ ಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ತನು ಮನ ಧನ ಅರ್ಪಿಸಿ ಗುರವಿಗೆ ಉಂಗರಿಟ್ಟಿದೆಯಪ್ಪ ಹತ್ತು ಬೆರಳಿಗೆ ತನು ಮನ ಧನ ಅರ್ಪಿಸಿ ಗುರವಿಗೆ ಉಂಗರಿಟ್ಟಿದೆಯಪ್ಪ ಹತ್ತು ಬೆರಳಿಗೆ ಚಲಿ ಮೇಲೆ ಮುತ್ತಿನ ಟೊಪ್ಪಿಗೆ ಎಷ್ಟು ವರ್ಣಿಸಲಿ ನಿನ್ನ ರೂಪಿಗೆ ಎಷ್ಟು ವರ್ಣಿಸಲಿ ನಿನ್ನ ರೂಪಿಗೆ ನಿಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ತಾಮುಟ್ಟಿಗ್ಯಾವ ಒಬ್ಬ ಬಂದೀರ ಹರ್ಕುಡೂರಿಗೆ ಒಡಕ ಕೊಡಗಾಳು ಚಲೋ ಮಾಡುವ ಸಲವಾಗಿ ತಾಮುಟ್ಟಿಗ್ಯಾವ ಒಬ್ಬ ಬಂದೀರ ಹರ್ಕುಡೂರಿಗೆ ಒಡಕ ಕೊಡಗಾಳು ಚಲೋ ಮಾಡುವ ಸಲವಾಗಿ ತತ್ವ ಅನುಭವ ಮಾತಾ ಗುರುತವನಿಗಿ ಮುತ್ಯಗ ಕೆಣಕಿ ನೋಡ್ಬೇಕಂದ ತನ್ನ ಮನಸ್ಸಿಗೆ ಮುತ್ಯಗ ಕೆಣಕಿ ನೋಡ್ಬೇಕಂದ ತನ್ನ ಮನಸ್ಸಿಗೆ ನಿಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ
ಮಠದಂದು ಹೊರಟೀರ ಹೋಗ್ಬೇಕೆಂದು ಬೈಲ್ ಕಡಿಗಿ ಚನ್ನ ಬಸವ ಹಿಡದಿದ ಜ್ಞಾನದ ಥಂಬಿಗಿ ಮಠದಂದು ಹೊರಟೀರ ಹೋಗ್ಬೇಕೆಂದು ಬೈಲ್ ಕಡಿಗಿ ಆತ ಮುಟ್ಟಿಗೆ ಹೋಗಿ ನಿಂತ ಎದರಿಗಿ ಮುತ್ಯಗ ಕೊಡುವಂತ ಕೇಳ್ಯಾನ ತಪ್ಪಿಗಿ ಮುತ್ಯಗ ಕೊಡುವಂತ ಕೇಳ್ಯಾನ ತಪ್ಪಿಗಿ ನೀ ಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ತಾಮುಟ್ ಜ್ಞಾನ ಕೈಯಲ್ಲಿ ಕೊಟ್ಟಿದ ಮುತ್ತಿನ ಟೊಪ್ಪಿಗಿ ಉಂಗರ ಕೊಡುವಂತ ಕೇಳ್ಯಾನ ಅದೇ ಟೈಮಿಗಿ ತಾಮುಟ್ ಜ್ಞಾನ ಕೈಯಲ್ಲಿ ಕೊಟ್ಟಿದ ಮುತ್ತಿನ ಟೊಪ್ಪಿಗಿ ಉಂಗರ ಕೊಡುವಂತ ಕೇಳ್ಯಾನ ಅದೇ ಟೈಮಿಗಿ ಉಂಗರ ಕೊಟ್ಟು ಬಿಟ್ಟದ ಒಂದೇ ಮಾತಿಗಿ ತ್ರಾಯ ತ್ರಾಯ ಅಂತನ ತಾಮುಟ್ಗ್ಯ ಮನಸ್ಸಿಗಿ ತ್ರಾಯ ತ್ರಾಯ ಅಂತನ ತಾಮುಟ್ಗ್ಯ ಮನಸ್ಸಿಗಿ ನೀ ಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ತಾಮುಟ್ಗ್ಯ ಅಂತನ ಚೆನ್ನ ಬಸವ ಶಿವಯೋಗಿಗಿ ಸುಟ್ಟದಿಲ್ಲೆಂದು ನೋಡಿದ ನಿಮ್ಮ ಗಡಗಿ ತಾಮುಟ್ಗ್ಯ ಅಂತನ ಚೆನ್ನ ಬಸವ ಶಿವಯೋಗಿಗಿ ಸುಟ್ಟದಿಲ್ಲೆಂದು ನೋಡಿದ ನಿಮ್ಮ ಗಡಗಿ ನೀ ಸಾಕ್ಷಾತ್ ದೇವರಿದ್ದಿ ತ್ರಿಲೋಕಿಗಿ ತಿರುಗಿ ಕೊಟ್ಟು ಬಿಟ್ಟನ ಉಂಗರ ಟೊಪ್ಪಿಗಿ ತಿರುಗಿ ಕೊಟ್ಟು ಬಿಟ್ಟಿದ ಉಂಗರ ಟೊಪ್ಪಿಗಿ ನೀ ಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಗುಪ್ತ ಮಾತಾ ತಿಳಿಸಿ ಗೂರ್ಲಿಂಗ ಸ್ವಾಮಿಗಿ ಸಂಚಾರ ಮಾಡುತ್ತ ಹೋಗ್ಯಾರ ಚುಂಚೋಳಿಗಿ ಗುಪ್ತ ಮಾತಾ ತಿಳಿಸಿ ಗೂರ್ಲಿಂಗ ಸ್ವಾಮಿಗಿ ಸಂಚಾರ ಮಾಡುತ್ತ ಹೋಗ್ಯಾರ ಚಿಂಚೋಳಿಗಿ ಸೌಕಾರ ಕೋರ್ಯಪ್ಪನ ಮನಿಗೋಗಿ ಹಿಗ್ಗಿಲಿ ಪ್ರಾಣ ಬಿಟ್ಟರ ನೋಡ್ರಿ ಶಿವಯೋಗಿ ಹಿಗ್ಗಿಲಿ ಪ್ರಾಣ ಬಿಟ್ಟರ ನೋಡಿ ಶಿವಯೋಗಿ ನೀ ಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ ಸೌಕರ ಅಂತಾನ ತನ್ನ ಹೆಂಡತಿ ಮಕ್ಕಳಿಗೆ
ಮನಿಯಲ್ಲಿ ಸ್ಥಾಪನ ಮಾಡರಿ ಶಿವಯೋಗಿಗೆ. ಸೌಕರ ಅಂತಾನ ತನ್ನ ಹೆಂಡತಿ ಮಕ್ಕಳಿಗೆ ಮನಿಯಲ್ಲಿ ಸ್ಥಾಪನ ಮಾಡರಿ ಶಿವಯೋಗಿಗೆ. ಸೌಕಾರ ಕರಸ್ಯಾನ ಊರ್ ಜನರಿಗೆ ಎಲ್ಲರೂ ಅಪ್ಪಿಕೊಂಡರ ಸೌಕರ್ನ ಮಾತಿಗೆ. ಎಲ್ಲರೂ ಅಪ್ಪಿಕೊಂಡರ ಸೌಕರ್ನ ಮಾತಿಗೆ. ನಿಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಗುರ್ಲಿಂಗ ಸ್ವಾಮಿ ಕೇಳನ ಕೋರಪ್ಪ ಸೌಕರನಿಗೆ ಮುತ್ಯ ವೈತೇವು ಈಗ ಹರ್ಕೂರಿಗೆ. ಗುರ್ಲಿಂಗ ಸ್ವಾಮಿ ಕೇಳನ ಕೋರಪ್ಪ ಸೌಕರನಿಗೆ ಮುತ್ಯ ವೈತೇವು ಈಗ ಹರ್ಕೂರಿಗೆ. ಸೌಕಾರ ಬ್ಯಾಡಂದ ಆ ಮಾತಿಗೆ ಗುರ್ಲಿಂಗ ಸ್ವಾಮಿ ತಲಿ ಹೊಡೆದರ ಬಾಗಿಲಿಗೆ. ಗುರ್ಲಿಂಗ ಸ್ವಾಮಿ ತಲಿ ಹೊಡೆದರ ಬಾಗಿಲಿಗೆ. ನಿಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಸೌಕರ ಕೋರಪ್ಪ ಊರು ಜನ ಗಾಬರಿಯಾಗಿ ಮುತ್ಯಗ ಕಳವಿ ಕೊಟ್ಟಾರ ಹರ್ಕೂರಿಗೆ. ಸೌಕರ ಕೋರಪ್ಪ ಊರು ಜನ ಗಾಬರಿಯಾಗಿ ಮುತ್ಯಗ ಕಳವಿ ಕೊಟ್ಟಾರ ಹರ್ಕೂರಿಗೆ. ಗವಿಯಲ್ಲಿ ಸ್ಥಾಪನ ಮಾಡ್ಯರ ಶಿವಯೋಗಿಗೆ. ವರ್ಷಕ ಜಾತ್ರಿ ನಡೆಸರ ಬಲು ಜೋರಾಗಿ. ವರ್ಷಕ ಜಾತ್ರಿ ನಡೆಸರ ಬಲು ಜೋರಾಗಿ. ನಿಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಚೆನ್ನ ಬಸವನ ಧ್ಯಾನದೊಳು ಮಗ್ನನಾಗಿ ನಾಗಿಂದ್ರ ಕವಿತ ಮಾಡಿಸಿರಬಾಗಿ. ಚೆನ್ನ ಬಸವನ ಧ್ಯಾನದೊಳು ಮಗ್ನನಾಗಿ ನಾಗಿಂದ್ರ ಕವಿತ ಮಾಡಿಸಿರಬಾಗಿ. ಸಾರ್ಥಕ ಆಯಿತು ಈ ನಾಡಿಗೆ ಶಿವ ಭಜನ ಹುಡುಗರಿಗೆಲ್ಲ ಹಿಗ್ಗಾಗಿ. ಶಿವ ಭಜನ ಹುಡುಗರಿಗೆಲ್ಲ ಹಿಗ್ಗಾಗಿ. ನಿಹಾರ್ ಕೂಡ ಚೆನ್ನ ಬಸವ ಶಿವಯೋಗಿ ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ. ಅಷ್ಟಮದಗಳು ನೀಗಿ ಶ್ರೇಷ್ಠಾಗಿ.
मङ्गलम् गुरुवर जय मङ्गलम् मङ्गलं जय मङ्गलं गुरुवरा जय मङ्गलम् चरपट्टघनमठ निवास ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.